ಬಾಲನಟ ಬಾಲನಟಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಹಲವರು ಅನಂತರ ನಾಯಕರಾಗಿಯೋ ನಾಯಕಿಯರಾಗಿಯೋ ಸಿನಿಮಾ ರಂಗದಲ್ಲಿ ಉಳಿದುಕೊಳ್ಳೋದು ಹೆಚ್ಚು. ಈಗ ಚಾಲ್ತಿಯಲ್ಲಿರುವ ಹಲವು ನಟ ನಟಿಯರು ಖುದ್ದು ಬಾಲನಟ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದವರೇ. ಆದರೆ ಕೆಲವರು ಮಾತ್ರ ಬಾಲನಟರಾಗಿ ಮಿಂಚಿ ಅನಂತರ ಮರೆಯಾಗಿದ್ದಾರೆ. ಅವರಲ್ಲಿ ಶ್ರೇಯಾ ಶರ್ಮಾ ಸಹ ಒಬ್ಬರು. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ದ ಶ್ರೇಯಾ ಶರ್ಮಾ ಈಗ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ. ಅಂದಹಾಗೆ ಅವರು ಈಗ ಏನು ಮಾಡ್ತಾ ಇದ್ದಾರೆ, ಈಗ ಹೇಗೆ ಕಾಣ್ತಾರೆ, ಇದರ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. 2005ರಲ್ಲಿ ಬಿಡುಗಡೆಯಾದ ತೆಲುಗಿನ ಹಿಟ್ ಸಿನಿಮಾ ಜೈ ಚಿರಂಜೀವನಲ್ಲಿ ಚಿರಂಜೀವಿ ಅವರ ಸಹೋದರಿಯ ಮಗಳ ಪಾತ್ರದಲ್ಲಿ ನಟಿಸುವ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿರಿಸಿದ್ದ ಶ್ರೇಯಾ ಶರ್ಮಾ ತಮ್ಮ ಮುದ್ದಾದ ಮುಖ ಹಾಗೂ ಚುರುಕು ನಟನೆಯಿಂದ ಬಲು ಬೇಗನೆ ದೊಡ್ಡ ಜನಪ್ರಿಯತೆ ಗಳಿಸಿದರು. ಆ ಸಮಯದಲ್ಲಿ ಬಿಡುಗಡೆಯಾದ ಹಲವಾರು ಸಿನಿಮಾಗಳಲ್ಲಿ ಶ್ರೇಯಾ ಬಾಲನಟಿಯಾಗಿ ಅಭಿನಯಿಸಿದರು. ಕನ್ನಡದಲ್ಲಿ ರಮೇಶ್ ಅರವಿಂದ್ ಅಭಿನಯಿಸಿದ್ದ 2007ರಲ್ಲಿ ಬಿಡುಗಡೆಯಾದ ಸೌಂದರ್ಯ ಸಿನಿಮಾದಲ್ಲಿ ರಮೇಶ್ ಅವರ ಪುತ್ರಿಯ ಪಾತ್ರದಲ್ಲಿ ಶ್ರೇಯಾ ಅಭಿನಯಿಸಿದರು. ರಜನಿಕಾಂತ್ ನಟನೆಯ ರೋಬೋ, ಮಗಧೀರ, ಊಸರವಳ್ಳಿ ಸೇರಿದಂತೆ ಹಲವು ಹಿಂದಿ ಸಿನಿಮಾಗಳು, ತೆಲುಗು, ತಮಿಳು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಶ್ರೇಯಾ ಮಿಂಚಿದ್ರು. ಸುಮಾರು 150ಕ್ಕೂ ಹೆಚ್ಚು ಜಾಹೀರಾತುಗಳಲ್ಲಿ ಸಹ ಅಭಿನಯಿಸಿದ್ರು. ಆದರೆ ಈಗ ಅವರು ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ. 2012ರವರೆಗೆ ಬಾಲನಟಿಯಾಗಿ ಅಭಿನಯಿಸಿದ ಶ್ರೇಯಾ ಆ ಬಳಿಕ ತೆಲುಗು ಸಿನಿಮಾ ರಂಗಕ್ಕೆ ನಾಯಕಿಯಾಗಿಯೂ ಎಂಟ್ರಿ ಕೊಟ್ಟರು. 2015ರಲ್ಲಿ ಗಾಯಕುಡು ಸಿನಿಮಾದಲ್ಲಿ ನಾಯಕಿಯಾದರು. ಬಳಿಕ ಹಿಂದಿಯ ಬಿಲ್ಲು ಗೇಮರ್ ಸಿನಿಮಾದಲ್ಲೂ ನಾಯಕಿ. 2016ರಲ್ಲಿ ಬಂದ ತೆಲುಗಿನ ನಿರ್ಮಲಾ ಕಾನ್ವೆಂಟ್ ಸಿನಿಮಾದಲ್ಲೂ ನಾಯಕಿಯಾದರು. ಆದರೆ ಅವರಿಗೆ ನಾಯಕಿಯಾಗಿ ಯಶಸ್ಸು ಸಿಗಲಿಲ್ಲ. ಶ್ರೇಯಾ ಶರ್ಮಾ ಈಗ ವಕೀಲೆಯಾಗಿದ್ದಾರೆ. ಅದ್ಭುತ ಬಾಲನಟಿಯಾಗಿದ್ದ ಶ್ರೇಯಾ ಶರ್ಮಾ ಒಳ್ಳೆಯ ವಿದ್ಯಾರ್ಥಿ ಸಹ ಆಗಿದ್ದರು. ಕಾನೂನು ಪದವಿ ಪೂರೈಸಿ ವಕೀಲೆಯಾಗಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಸದ್ಯ ಅವರು ಮುಂಬೈನಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಕಾರ್ಪೊರೇಟ್ ಕಾನೂನು ಕ್ಷೇತ್ರದಲ್ಲಿ ಲಾಯರ್ ಆಗಿ ನೆಲೆಸಿದ್ದಾರೆ. ಬಾಲನಟಿಯಾಗಿ ರಂಜಿಸಿದ್ದ ಆ ಪುಟ್ಟ ಬಾಲಕಿ ಈಗ ಒಬ್ಬ ಜವಾಬ್ದಾರಿಯುತ ಲಾಯರ್ ಆಗಿ ಬದಲಾಗಿದ್ದಾರೆ.